ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಚರ್ಮ ರೋಗಗಳನ್ನು ಆಯಿಂಟ್ಮೆಂಟ್ಗಳಿಂದ ಉಪಚರಿಸುವುದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಈಗ ಚರ್ಮ ರೋಗಗಳನ್ನು ಸಾಮಾನ್ಯವಾಗಿ ನಾವು ಉಪಚರಿಸುವ ಒಂದು ಮಾಧ್ಯಮ ಅಂತ ಹೇಳಿದರೆ ಆಯಿಂಟ್ಮೆಂಟ್ಗಳು. ಸೊ ಎಲ್ಲರ ಮನಸ್ಸಿನಲ್ಲಿ ಆಯಿಂಟ್ಮೆಂಟ್ಗಳನ್ನು ಹಚ್ಚಿದರೆ ಚರ್ಮ ರೋಗಗಳು ಗುಣವಾಗುತ್ತೆ ಅನ್ನೋದು ಬಹಳಷ್ಟು ಜನ ನಂಬಿದ್ದಾರೆ ಅನ್ನೋದು ಎಲ್ಲರ ಗಮನಕ್ಕೆ ಬಂದೇ ಇರುತ್ತೆ. ಸೊ ಹೀಗಾಗಿ ನಮಗೇನಾದ್ರು ಚರ್ಮ ರೋಗ ಬಂತು ಅಂತ ಹೇಳಿದರೆ ಡಾಕ್ಟ್ರುಗಳ ಹತ್ರ ಹೋಗಿ, ಡಾಕ್ಟ್ರುಗಳಿಗೆ ಈ ಚರ್ಮ ರೋಗ ಬಂದಿದೆ, ಇದಕ್ಕೇನಾದ್ರು ಮೆಡಿಸಿನ್ಸ್ ಕೊಡ್ತೀರಾ ಅಂತ ಹೇಳಿದರೆ ಆಯಿಂಟ್ಮೆಂಟ್ಗಳನ್ನು ಎಲ್ಲ ಡಾಕ್ಟ್ರುಗಳು ಕೊಡ್ತಾರೆ. ಆದರೆ ಆಯಿಂಟ್ಮೆಂಟ್ಗಳು ಮಾಡುವಂತಹ ಕೆಲಸ ಏನು ಅನ್ನೋದು ನಮಗೆ ಸರಿಯಾಗಿ ಅರಿವಿರಲ್ಲ ಸ್ನೇಹಿತರೆ. ಸೊ ಈಗ ಚರ್ಮದ ಮೇಲೆ ರೋಗ ಏಕೆ ಬಂದಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ಸೊ ಹೀಗಾಗಿ ಚರ್ಮದ ಮೇಲಿನ ರೋಗ ಬಂದಿರುವುದು ನಮ್ಮ ದೇಹದಲ್ಲಿನ ಒಂದು ರೋಗಗ್ರಸ್ತ ಸ್ಥಿತಿಯನ್ನು ಸೂಚಿಸಲು. ಸೊ ಹೀಗಾಗಿ ಯಾವುದೇ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಯ ರೂಪದಲ್ಲಿ ಬರ್ತಕ್ಕಂಥ ಈ ಚರ್ಮ ರೋಗ ನಾವೇನಾದ್ರು ಆಯಿಂಟ್ಮೆಂಟ್ಗಳನ್ನು ಅಥವಾ ಯಾವುದೇ ಒಂದು ಲೇಪನಗಳಿಂದ ಅದನ್ನು ಉಪಚರಿಸಲು ಹೋದ್ವಿ ಅಂತ ಹೇಳಿದರೆ ಆ ರೋಗ ಉಲ್ಬಣಿತವಾಗುತ್ತೆ ಅಥವಾ ಆ ರೋಗ ಆ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಪಲಾಯನವಾಗುತ್ತೆ ಹೊರತಾಗಿ ಆ ರೋಗದ ಒಂದು ಉಪಚಾರ ಈ ಒಂದು ಲೇಪನಗಳು, ಆಯಿಂಟ್ಮೆಂಟ್ಗಳು ಅಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಅರಿವು ಬಹಳಷ್ಟು ಜನರಿಗೆ ಇರಲ್ಲ. ಯಾಕೆ ಅಂತ ಹೇಳಿದರೆ, ಈಗ ಸಾಮಾನ್ಯವಾಗಿ ಚರ್ಮ ರೋಗಗಳು ಡೆರ್ಮೆಟಾಲಜಿಸ್ಟ್, ಸ್ಕಿನ್ ಡಾಕ್ಟರ್ ಹತ್ರ ನೀವೇನಾದ್ರು ಹೋದ್ರಿ ಅಂತ ಹೇಳಿದರೆ ಅವರು ಪ್ರಿಸ್ಕ್ರೈಬ್ ಮಾಡೋಂತಹ ಔಷಧಿಗಳು ಏನು ಅಂತ ಹೇಳಿದರೆ ಆಯಿಂಟ್ಮೆಂಟ್ಗಳು. ಸೊ ಈ ಆಯಿಂಟ್ಮೆಂಟ್ಗಳು ರೋಗವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸುತ್ತೆ ಹೊರತಾಗಿ ರೋಗದ ಮೂಲವನ್ನು ಅರ್ಥೈಸಿಕೊಂಡು ಆ ರೋಗದ ಮೂಲಕ್ಕೆ ಉಪಚಾರವನ್ನು ನೀಡಬೇಕೇ ಹೊರತಾಗಿ ಚರ್ಮದ ರೋಗ ಬಂದ ತಕ್ಷಣ ಲೇಪನಗಳನ್ನು, ಆಯಿಂಟ್ಮೆಂಟ್ಗಳನ್ನು ಹಚ್ಚುವುದು ಬಹಳಷ್ಟು ತಪ್ಪು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾದರೆ ಸರಿಯಾದ ಒಂದು ಚಿಕಿತ್ಸೆ ಏನು ಅಂತ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಸೊ ಸರಿಯಾದ ಒಂದು ಚಿಕಿತ್ಸೆ ಅಂತ ಹೇಳಿದರೆ ರೋಗದ ಮೂಲವನ್ನು ಹುಡುಕಿ ರೋಗದ ಮೂಲಕ್ಕೆ ನಾವೇನಾದ್ರು ಔಷಧಿಗಳನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಆ ರೋಗ ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆ ರೋಗದ ಮೂಲ ಏನು ಡಾಕ್ಟ್ರೇ ಅಂತ ಕೇಳಬಹುದು. ರೋಗದ ಮೂಲ ಬಹಳಷ್ಟು ಸಾರಿ ನಮ್ಮ ಜಠರದಲ್ಲಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಚರ್ಮದ ಎಲ್ಲ ರೋಗಗಳ ಮೂಲ ಜಠರ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಜಠರದಲ್ಲಿ ಮಲಬದ್ಧತೆ ಇದೆ, ಜಠರದಲ್ಲಿ ನಮ್ಮ ಪಚನದ ಕ್ರಿಯೆ ಬಹಳಷ್ಟು ಚೆನ್ನಾಗಿಲ್ಲ, ನಮ್ಮ ಚಯ ಅಪಚಯದ ಕ್ರಿಯೆ ವ್ಯತ್ಯಯ ಉಂಟಾಗಿದೆ, ನಮ್ಮ ದೇಹದ ಬಹಳಷ್ಟು ಅಂಗಗಳು ಏನಾದ್ರು ರೋಗಗ್ರಸ್ತ ಸ್ಥಿತಿಯಲ್ಲಿದ್ದರೂ ಸಹಿತ ಈ ಚರ್ಮ ರೋಗ ಬರುವುದು ಬಹಳಷ್ಟು ಸಾಮಾನ್ಯ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಚರ್ಮದ ರೋಗವನ್ನು ನಾವು ಲೇಪನಗಳಿಂದ, ಆಯಿಂಟ್ಮೆಂಟ್ಗಳಿಂದ ಎಲ್ಲಿಯವರೆಗೆ ಉಪಚರಿಸ್ತಾ ಇರ್ತೀವಿ ಆ ರೋಗ ಉಲ್ಬಣಿತವಾಗುತ್ತೆ ಅಥವಾ ರೋಗ ಸ್ಥಳವನ್ನು ಬದಲಾಯಿಸುತ್ತೆ ಹೊರತಾಗಿ ರೋಗಕ್ಕೆ ಆ ಉಪಚಾರ ಸರಿಯಾಗಿ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಲೇಪನಗಳು, ಆಯಿಂಟ್ಮೆಂಟ್ಗಳು ಚರ್ಮ ರೋಗಕ್ಕೆ ಪರಿಹಾರ ಅಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಮೂಲ ಉದ್ದೇಶ ಈ ವಿಡಿಯೋದ್ದು ಅಂತ ಹೇಳಿದರೆ ಚರ್ಮ ರೋಗಗಳ ಮೂಲ ಕಾರಣಗಳು ನಮ್ಮ ಜಠರದಲ್ಲಿರುತ್ತೆ ಅಥವಾ ದೇಹದ ವಿವಿಧ ಅಂಗಗಳಿರುತ್ತೆ. ಆ ಅಂಗಗಳನ್ನು ನಾವು ಸರಿಯಾಗಿ ಉಪಚರಿಸಿದರೆ ಮಾತ್ರ ಈ ಚರ್ಮ ರೋಗ ಪೂರ್ತಿಯಾಗಿ ಗುಣವಾಗುತ್ತೆ ಹೊರತಾಗಿ ನಾವು ಚರ್ಮ ರೋಗಕ್ಕೆ ಲೇಪನಗಳನ್ನು, ಚರ್ಮ ರೋಗಕ್ಕೆ ಆಯಿಂಟ್ಮೆಂಟ್ಗಳನ್ನು ಹಾಕಿದ್ವಿ ಅಂತ ಹೇಳಿದರೆ ರೋಗ ಉಲ್ಬಣಿತವಾಗುತ್ತೆ ಅಥವಾ ರೋಗ ಸ್ಥಳ ಬದಲಾಯಿಸುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಚರ್ಮದ ರೋಗದ ಬಗ್ಗಿನದ್ದು. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದಿಷ್ಟು ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.